ಪ್ರಾತಸ್ಮರಣೆ ಇವರು ಸಮಾಜೋದ್ಧಾರಕರು, ಸಮಾಜದ ಸಂಜೀವಿನಿ ಹಾನಗಲ್ಲ ಕುಮಾರ ಯತೀಶ್ ನನ್ನ ಭಕ್ತಿಯಿಂದ ಆರಾಧಿಸ್ತಾ ಕುಂದರ ನಾಡಿನ ತಪಸ್ಜಗದ್ಗುರು ಅಡವಿ ಸಿದ್ದೇಶ್ವರ ಶಿವಯೋಗಿಗಳವರನ್ನ ಭಕ್ತಿಯಿಂದ ಸೇರಿಸಿ ಈ ಭವ್ಯಾಲಯದ ದಿವ್ಯ ಕೇಂದ್ರ ಮೂರ್ತಿಯನ್ನ ಸ್ಮರಣೆ ಮಾಡ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಭೂತನಾಗಿರುವಾತ, ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ಶಬರಿಗಿರಿಯ ನಿವಾಸ ಸ್ವಾಮಿ ಅಯ್ಯಪ್ಪನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಆ ಮಹಾಸ್ವಾಮಿಯ ಮಾಲಾಧಾರಿಗಳಾಗಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಲ್ಲಿ ಶರಣು ಶಿವಶರಣಾರ್ಥಿಗಳು. ನಮ್ಮ ಗೋಟೂರು ಗ್ರಾಮದೊಳಗಡೆ ನಮ್ಮ ಗೋಟೂರು ಗ್ರಾಮದೊಳಗಡೆ ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತೆ ವಿಜೃಂಭ ಈ ಕಾರ್ಯಕ್ರಮ ನೆರವೇರ್ತಿರ್ತಕ್ಕಂಥದ್ದು ಬಹಳಷ್ಟು ಹರ್ಷದ ಸಂಗತಿ. ಒಂದು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಹಬ್ಬ ಬಂತು ಅಂತಂದ್ರೆ ಬರೀ ಅವ್ರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇಡೀ ಊರೇ ಸಂಭ್ರಮ ಮತ್ತು ಊರೇ ಆನಂದ ಪಡೋದು ಯಾವಾಗ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ಇಂಥ ಮಹಾಪೂಜೆಯ ಸಂದರ್ಭದಲ್ಲಿ ಅಂತಕ್ಕಂಥದ್ದು ನಾವು ಬಹಳಷ್ಟು ಹೃದಯ ತುಂಬ ಹೇಳ್ತಕ್ಕಂಥ ಮಾತು. ಕಾರಣ ಏನು ಅಂದ್ರೆ ಇಲ್ಲಿ ಭಕ್ತಿ ಇರುತ್ತೆ, ನಾದ ಇರುತ್ತೆ, ಗಾಯನ ಇರುತ್ತೆ, ರಾಗ ಇರುತ್ತೆ, ಮಡಿಯಿಂದ ಅವ್ರು ಪೂಜೆ ಮಾಡ್ತಕ್ಕಂಥದ್ದು. ಜೊತೆಗೆ ಇಂತೆಲ್ಲ ಮಾಲಾಧಾರಿಗಳಾಗಿರ್ಬೋದು, ಮತ್ತೊಬ್ರು ಮಗದೊಬ್ರು ಏನೋ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಿದಾರೋ, ಈ ಕಾರಣದಿಂದ ನಮ್ಮ ದೇಶಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಬಹಳಷ್ಟು ಬೆಲೆ ಇರ್ತಕ್ಕಂಥದ್ದು. ಬಹಳ ತತ್ವಜ್ಞಾನಿಗಳು ಈ ದೇಶದೊಳಗಡೆ ಹುಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ದೇಶದಿಂದ ಜಗತ್ತಿಗೆ ಬಹಳ ದೊಡ್ಡ ತತ್ವಗಳನ್ನ ವಿತರಣೆ ಮಾಡಿರ್ತಕ್ಕಂಥ ದೇಶ ಅಂದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದು ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಎಲ್ಲಿಂದ ಧರ್ಮಬೋಧೆ, ಎಲ್ಲಿಂದ ಜೀವನದ ಮೌಲ್ಯಗಳು ಶುರುವಾಗ್ತವೆ ನಮಗೆ ಅಂತಂದ್ರೆ ನಮ್ಮ ತಾಯಿ ಹೊಟ್ಟೆಯಾಗಿದ್ದಾಗಿಂದಲೇ ನಮಗೆ ಸಂಸ್ಕಾರ ಅಂತಕ್ಕಂಥದ್ದು ಶುರುವಾಗ್ತದೆ. ಹೌದ್ರಲ್ಲ? ಮೊಬೈಲ್ ಬಿಡ್ರಿ ಗುರುಗಳು, ಮಾತು ಕೇಳಿ. ಯಾಕಂದ್ರೆ ಗರ್ಭ ಸಂಸ್ಕಾರ ಅಂತ ಇರ್ತೈತಿ. ಆ ಗರ್ಭ ಸಂಸ್ಕಾರದಲ್ಲಿ ಏನ್ ಮಾಡ್ತಾರ, ಈಗಿನ ಕಾಲದ ಹೇಳಕತ್ತಿಲ್ಲ ನಾನು, ಅವಾಗಿನ ಕಾಲದ ಹೇಳಕತ್ತೀನಿ ನಾನು. ಗರ್ಭ ಸಂಸ್ಕಾರದಲ್ಲಿ ಏನಾಗ್ತದೆ,